ಎಷ್ಟೊಂದು ಜನಕ್ಕೆ ಮ್ಯೂಚುವಲ್ ಫಂಡ್ ಸ್ಟಾಕ್ಸ್ ಬಗ್ಗೆ ಎಕ್ಸಾಕ್ಟ್ ಡಿಫ್ರೆನ್ಸ್ ಗೊತ್ತಿರಲ್ಲ. ಸ್ಟಾಕ್ಸ್ ಅಲ್ಲಿರೋ ರಿಸ್ಕ್ ಮ್ಯೂಚುವಲ್ ಫಂಡ್ ಅಲ್ಲಿ ಇರುತ್ತೆ ಅನ್ಕೊಂಡ್ಬಿಟ್ಟಿರ್ತಾರೆ. ಆ ಥರ ಅಲ್ಲ. ದ ಮೈನ್ ಡಿಫ್ರೆನ್ಸ್ ಇಸ್ ನಿಮಗೆ ಗ್ರೋತ್ ಸ್ವಲ್ಪ ಸ್ಲೋ ಆಗಿರುತ್ತೆ ಮ್ಯೂಚುವಲ್ ಫಂಡ್ ಅಲ್ಲಿ, ಬಟ್ ಶಾರ್ಟ್ ಆಗಿರುತ್ತೆ. 99% ನಿಮಗೆ ರಿಟರ್ನ್ ಸಿಕ್ಕೇ ಸಿಗುತ್ತೆ. ಸ್ಟಾಕ್ ಅಲ್ಲಿ ಗ್ರೋತ್ ರಿಸ್ಕ್ ಜಾಸ್ತಿ ಇರುತ್ತೆ, ಅಂದ್ರೆ ಬೇಗ ಗ್ರೋತ್ ಆಗುತ್ತೆ, ಇಲ್ಲ ಒಂದೇ ಸತಿ ನಿಮಗೆ ಲಾಸ್ ಬೇಗ ಆಗುತ್ತೆ. ಬಟ್ ಅದರಲ್ಲಿ ರಿಸ್ಕ್ ಜಾಸ್ತಿ ಇರುತ್ತೆ. ನೀವು ಹಾಕಿದ ದುಡ್ಡು 1 ವರ್ಷ 2 ವರ್ಷ 3 ವರ್ಷ ಆದ್ಮೇಲೂ ನಿಮಗೆ ಅಸಲೇ ಸಿಗಲ್ಲ, ಒಂದೊಂದ್ಸತಿ ಲಾಸ್ ಅಲ್ಲೇ ಇರ್ತೀರಾ. ಆ ತರ ಸಿಚುವೇಶನ್ ಆಗುತ್ತೆ. ಅಕಸ್ಮಾತ್ ನಿಮ್ ಸ್ಟಾಕ್ ಸರಿ ಇರಲಿಲ್ಲ ಅಂದ್ರೆ, ನಿಮ್ ಕಂಪನಿ ಸರಿ ಇರಲಿಲ್ಲ ಅಂದ್ರೆ. ಅದ್ರ ಸಲುವಾಗಿ ನಾನು ನಿಮ್ಗೆ ಹೇಳ್ತಿರೋದು, ಇಫ್ ಯು ಆರ್ ನ್ಯೂ ಟು ಇನ್ವೆಸ್ಟಿಂಗ್, ಆಲ್ವೇಸ್ ಗೋ ಫಾರ್ ಮ್ಯೂಚುವಲ್ ಫಂಡ್ಸ್. ಸೊ ಇದರಲ್ಲಿ ನಿಮಗೆ ನೀವೆಲ್ಲ ನೋಡ್ಬೋದು, ರಿಟರ್ನ್ ನೋಡ್ಬೋದು. ಇಲ್ಲಿ ಆಬ್ಸಲ್ಯೂಟ್ ರಿಟರ್ನ್ ಅಂದ್ರೆ ಇದು ಪರ್ಸೆಂಟೇಜ್ ತೋರಿಸ್ತಾ ಇದೆ. ಇಲ್ಲಿ ನಿಮಗೆ ಆಬ್ಸಲ್ಯೂಟ್ ರಿಟರ್ನ್ ಇಲ್ಲಿ 13 ರೂಪಾಯಿ. ಇಲ್ಲಿ ನೋಡಿ ನೆಗೆಟಿವ್ ಇದೆ ಕೆಲವೊಂದು ವರ್ಷ, ಬಟ್ ನೀವು ಜಾಸ್ತಿ ವರ್ಷ ಬಿಟ್ಟಂಗೆ ನಿಮಗೆ ಒಳ್ಳೆ ರಿಟರ್ನ್ ಬರುತ್ತೆ. ನೋಡಿ ಕ್ವಾರ್ಟರ್ಲಿ ತೋರಿಸ್ತಾ ಇದೆ. ಇಲ್ಲಿ ಆನ್ಯುವಲ್ ಅಂದ್ರೆ ಒಂದು ವರ್ಷಕ್ಕೆ ಎಷ್ಟು ರಿಟರ್ನ್. ಸೊ ಒಂದು ವರ್ಷಕ್ಕೆ ಆಲ್ಮೋಸ್ಟ್ ಎಲ್ಲ ಪಾಸಿಟಿವ್ ಆಗಿದೆ. ಬರೀ 2015 ಅಲ್ಲಿ ಮಾತ್ರ 0.9 ರೂಪೀಸ್ ಬಂದಿತ್ತು, ಅಂದ್ರೆ ₹1 ಹೆಚ್ಚಿಗೆ ಆಗಿತ್ತು. ಬಟ್ ಬೇರೆ ವರ್ಷ ಎಲ್ಲ ನೋಡಿದ್ರೆ ನಿಮಗೆ ಡಿಸೆಂಟ್ ರಿಟರ್ನ್ಸ್ ಬಂದಿದೆ. ಇಲ್ಲೂ ನಿಮ್ಗೆ ಎಷ್ಟೊಂದು ಇನ್ಫಾರ್ಮೇಶನ್ ಇದೆ. ಕೆಳಗಡೆ ಹೋದ್ರೆ ಇನ್ನೂ ಇನ್ಫಾರ್ಮೇಶನ್ ಸಿಗುತ್ತೆ. ಫಂಡ್ ಟೈಪ್, ಓಪನ್ ಎಂಡೆಡ್, ಗ್ರೋತ್, ಬೆಂಚ್ ಮಾರ್ಕ್, ನಿಫ್ಟಿ 50, ಆಮೇಲೆ ಅಸೆಟ್ ಸೈಜ್, ಇವೆಲ್ಲ ಇಲ್ಲಿ ತೋರಿಸುತ್ತೆ. ಇದೆಲ್ಲ ನೀವು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಇದರಲ್ಲಿ ಏನು ಅಂದ್ರೆ ಫಂಡ್ ಟೈಪ್ ಓಪನ್ ಎಂಡೆಡ್, ಕ್ಲೋಸ್ ಎಂಡೆಡ್ ಅಂತ ಇರುತ್ತೆ. ಆಮೇಲೆ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಲ್ಲಿ ಗ್ರೋತ್ ಮತ್ತೆ ಡಿವಿಡೆಂಟ್ ಅಂತ ಆಪ್ಷನ್ ಇರುತ್ತೆ. ಡಿವಿಡೆಂಟ್ ಅಂದ್ರೆ ಅವರು ನಿಮಗೆ ಗ್ರೋತ್ ಏನಿರುತ್ತಲ್ಲ ಅದು ಕಮ್ಮಿ ಇರುತ್ತೆ, ಬಟ್ ಅವರು ಎವ್ರಿ ಮಂತ್ಲಿ ಅಥವಾ ಎವ್ರಿ ಕ್ವಾರ್ಟರ್ಲಿ ಅಥವಾ ಎವ್ರಿ ಇಯರ್ಲಿ ನಿಮಗೆ ಸ್ವಲ್ಪ ಡಿವಿಡೆಂಟ್ ಪೇಔಟ್ ಮಾಡ್ತಾರೆ. ಸೊ ಯೂಶಲಿ ಡಿವಿಡೆಂಟ್ ಪೇಔಟ್ ಗಿಂತ ಗ್ರೋತ್ ಆಪ್ಷನ್ ತುಂಬಾ ಒಳ್ಳೇದು ನನ್ನ ಪ್ರಕಾರ. ನಿಮ್ಗೆಲ್ಲ ಒಂದು ಲಾಂಚ್ ಡೇಟ್ ಇಲ್ಲಿ ಖಾಲಿ ಇದೆ, ಬಟ್ ಮೋಸ್ಟ್ ಆಫ್ ದ ಟೈಮ್ ನಿಮ್ಗೆ ಯಾವಾಗ ಲಾಂಚ್ ಆಯ್ತು ಈ ಮ್ಯೂಚುವಲ್ ಫಂಡ್, ಆಮೇಲೆ ಇದಕ್ಕೆ ಬೆಂಚ್ ಮಾರ್ಕ್ ಏನು ಅಂದ್ರೆ ಯಾವ್ದ್ರ ಮೇಲೆ ಇದು ಡಿಪೆಂಡ್ ಆಗಿದೆ ಅನ್ನೋದೆಲ್ಲ ನಿಮ್ಗೆ ಇಲ್ಲಿ ಸಿಗುತ್ತೆ. ಸೊ ನಿಫ್ಟಿ 50 ಅಂದ್ರೆ ನಿಫ್ಟಿ 50 ಬೆಂಚ್ ಮಾರ್ಕ್ ನೇ ಇದು ಫಾಲೋ ಮಾಡುತ್ತೆ. ಆ ನಿಫ್ಟಿ 50 ಒಳಗೆ ಯಾವ ಕಂಪನೀಸ್ ಶಾರ್ಟ್ ಲಿಸ್ಟ್ ಆಗಿದೆಯೋ ಅದರಲ್ಲಷ್ಟೇ ಇವರು ಇನ್ವೆಸ್ಟ್ ಮಾಡೋದು ಅಂತ ಇದರ ಅರ್ಥ. ಫಾರ್ ಎಕ್ಸಾಂಪಲ್ ನಿಫ್ಟಿ 50 ಒಂದು 50 ಕಂಪನೀಸ್ ಇದೆ. ಆ 50 ಕಂಪನಿನಲ್ಲೇ ಇವರು ಇನ್ವೆಸ್ಟ್ ಮಾಡೋದು. ಸೊ ನಿಮ್ಗೆ ಗೊತ್ತಿರುತ್ತೆ ನಮ್ಮ ಮ್ಯೂಚುವಲ್ ಫಂಡ್ ಮ್ಯಾನೇಜರ್ ಯಾವ ಕಂಪನಿನಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾನೆ ಅಂತ ನಿಮಗೆ ಇದು ನೋಡಿದ ತಕ್ಷಣ ಗೊತ್ತಾಗುತ್ತೆ. ಆಮೇಲೆ ಅಸೆಟ್ ಸೈಜ್ ಅಂದ್ರೆ ಪಬ್ಲಿಕ್ ಎಷ್ಟು ದುಡ್ಡು ಈ ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕಿದ್ದಾರೆ ಆಸ್ ಆನ್ March 31, 2018 ಅಂತ, ಅಂದ್ರೆ 15 crores. ಇದೊಂದು ಸ್ವಲ್ಪ ಟ್ರಿಕ್ಕಿ ಆಗಿದೆ. ಯಾಕೆಂದ್ರೆ ಜಸ್ಟ್ ಬಿಕಾಸ್ ಜಾಸ್ತಿ ದುಡ್ಡಿದೆ ಅಂದ ಮಾತ್ರಕ್ಕೆ ದಟ್ ಮ್ಯೂಚುವಲ್ ಫಂಡ್ ಡಸಂಟ್ ಬಿಕಮ್ ಅ ಗುಡ್ ಮ್ಯೂಚುವಲ್ ಫಂಡ್. ಅಂದ್ರೆ ದಟ್ ಡಸಂಟ್ ಮೀನ್ ದಟ್ ಇಟ್ ವಿಲ್ ಗಿವ್ ಗುಡ್ ರಿಟರ್ನ್ಸ್. ಯಾಕೆ ಅಂತ ನಾನು ಹೇಳ್ತೀನಿ. ಇದ್ರಲ್ಲಿ ಒಂದು ಕ್ಯಾಚ್ ಇದೆ. ಸೆಬಿ ಏನ್ ಹೇಳುತ್ತೆ ಅಂದ್ರೆ ಮ್ಯೂಚುವಲ್ ಫಂಡ್ ಹೌಸಸ್ಗೆ ಒಂದು ರೂಲ್ ಮಾಡಿದೆ. ನಿಮ್ಮ ಮ್ಯೂಚುವಲ್ ಫಂಡ್ ಅಸೆಟ್ ಇದೆಯಲ್ಲ ಅದರದ್ದು 70% ಭಾಗ ನೀವು ಅಟ್ ಎನಿ ಗಿವನ್ ಪಾಯಿಂಟ್ ಆಫ್ ಟೈಮ್ ಇನ್ವೆಸ್ಟ್ ಮಾಡಿರಲೇಬೇಕು. ಬರೀ 30% ಅಷ್ಟೇ ನೀವು ಕ್ಯಾಶ್, ಲಿಕ್ವಿಡ್ ಕ್ಯಾಶ್ ಅಲ್ಲಿ ಇಟ್ಕೋಬಹುದು ಅಂತ ಹೇಳಿದೆ. ಅದೇನಕ್ಕೆ ಅಂದ್ರೆ ಮಾರ್ಕೆಟ್ ಮ್ಯಾನಿಪುಲೇಷನ್ ಮಾಡೋಕ್ ಚಾನ್ಸಸ್ ಇರುತ್ತೆ ಅಂತ ಈ ರೂಲ್ ಮಾಡಿದಾರೆ. ಜಾಸ್ತಿ ದುಡ್ಡು ಇದ್ದಷ್ಟು ಮ್ಯೂಚುವಲ್ ಫಂಡ್ ಹೌಸಸ್ ಮಾರ್ಕೆಟ್ ಮ್ಯಾನಿಪುಲೇಷನ್ ಮಾಡಬಹುದು, ಆ ಚಾನ್ಸ್ ಇರೋದ್ರಿಂದ ಅವ್ರ ಈ ತರ ರೂಲ್ ತಂದಿದ್ದಾರೆ. ಹೀಗಾಗಿ ಏನಾಗುತ್ತೆ ಅಂದ್ರೆ ತುಂಬಾ ದುಡ್ಡು ಬಂದಾಗ ಅವರು ಜಾಸ್ತಿ ರಿಸರ್ಚ್ ಮಾಡಕ್ಕೆ ಹೋಗಲ್ಲ. ಅವ್ರ ದುಡ್ಡು ಜಾಸ್ತಿ ಆದಾಗ ಏನ್ ಮಾಡ್ತಾರೆ, ಅಯ್ಯೋ ಎಲ್ಲ ಒಂದ್ ಕಡೆ ಇನ್ವೆಸ್ಟ್ ಮಾಡ್ಬೇಕಲ್ಲ ಅನ್ಬಿಟ್ಟು ಸಿಕ್ಕಿದ ಸ್ಟಾಕ್ಗೆಲ್ಲ ಇನ್ವೆಸ್ಟ್ ಮಾಡ್ತಾರೆ. ಹಂಗ್ ಮಾಡಿದಾಗ ಏನಾಗುತ್ತೆ, ಅದು ತುಂಬಾ ಸ್ಯಾಚುರೇಟ್ ಆಗಿ ಆ ಮ್ಯೂಚುವಲ್ ಫಂಡ್ ನಿಮಗೆ ಗ್ರೋತ್ ಸ್ವಲ್ಪ ಕಮ್ಮಿ ಆಗೋಗ್ಬಿಡುತ್ತೆ. ತುಂಬಾ ತೀರಾ ಹೊಸ ಮ್ಯೂಚುವಲ್ ಫಂಡ್ಗೂ ಹಾಕಬಾರ್ದು, ತೀರಾ ಮೆಚೂರ್ ಆಗಿರೋ ಮ್ಯೂಚುವಲ್ ಫಂಡ್ಗೂ ಹಾಕಬಾರ್ದು. ನೀವು ಇಲ್ಲಿ ಲಾಂಚ್ ಡೇಟ್ ನೋಡಿ ಡಿಸೆಂಟ್ ಆಗಿ ಒಂದು 5 ವರ್ಷ ಹಿಂದೆ ಶುರುವಾಗಿರೋ ಮ್ಯೂಚುವಲ್ ಫಂಡ್ ಅಂತಂದ್ರೆ ಹಾಕಿ, ಅವಾಗ ನಿಮಗೆ ಒಳ್ಳೆ ಗ್ರೋತ್ ಇರುತ್ತೆ. ಯಾಕಂದ್ರೆ ಆ ಮ್ಯೂಚುವಲ್ ಫಂಡ್ ಹೌಸ್ ಗ್ರೋತ್ ಫೇಸ್ ಅಲ್ಲೇ ಇರುತ್ತೆ. ಸೊ ಇದನ್ನೆಲ್ಲ ನೀವು ಸ್ವಲ್ಪ ಅಬ್ಸರ್ವ್ ಮಾಡಬೇಕು, ಸ್ವಲ್ಪ ಗಮನಿಸಬೇಕು. ಆಮೇಲೆ ನಿಮ್ಗೆಲ್ಲ ಇಲ್ಲಿ ಗೊತ್ತಾಗುತ್ತೆ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಎಷ್ಟು, ₹1,000 ಹಾಕಬೇಕು. ಒಂದೊಂದು ₹5,000 ಇರುತ್ತೆ, ಒಂದು ₹500 ಇರುತ್ತೆ. ಒಂದೊಂದು SIP ಆಪ್ಷನ್ ಇರಲ್ಲ. SIP ಆಪ್ಷನ್ ಅಂದ್ರೆ ಎವ್ರಿ ಮಂತ್ ನೀವು ಸಿಸ್ಟಮ್ಯಾಟಿಕ್ ಆಗಿ ಒಂದು ಅಮೌಂಟ್ ನ ಕೊಡೋದು, ದಟ್ ಈಸ್ SIP. ಸೊ ಅದನ್ನೆಲ್ಲ ನೀವು ಇಲ್ಲಿ ನೋಡ್ಬೇಕು. ಆಮೇಲೆ ಡಿವಿಡೆಂಡ್ ಮ್ಯೂಚುವಲ್ ಫಂಡ್ ಇದ್ರೆ ಇಲ್ಲಿ ಆ ಇನ್ಫಾರ್ಮೇಶನ್ ಬರುತ್ತೆ. ಆಮೇಲೆ ಫಂಡ್ ಮ್ಯಾನೇಜರ್ ಯಾರು, ಮಹೇಶ್ ಪಾಟೀಲ್ ಅಂತ ಇದ್ದಾರೆ. ಇವರು ಒಳ್ಳೆ ಫಂಡ್ ಮ್ಯಾನೇಜರ್. ಇದೇ ತರ ನಿಮ್ಗೆ ಸ್ವಲ್ಪ ವೆಲ್ ನೋನ್ ಫಂಡ್ ಮ್ಯಾನೇಜರ್ಸ್ ಇದ್ದಾರೆ, ಅದು ನೀವು ಗೂಗಲ್ ಮಾಡಿದ್ರೆ ಸಿಗುತ್ತೆ. ಸೊ ಅದ್ರ ಬಗ್ಗೆನೂ ಒಬ್ಬೊಬ್ರು ಪರ್ಟಿಕ್ಯುಲರ್ ಆಗಿರೋದ್ರಿಂದ ಆ ಇನ್ಫಾರ್ಮೇಶನ್ ಎಲ್ಲ ಇಲ್ಲಿ ಸಿಗುತ್ತೆ ನಿಮ್ಗೆ. ಆಮೇಲೆ ಅವ್ರು ಯಾವ ಸ್ಕೀಮ್ಸ್ ಮ್ಯಾನೇಜ್ ಮಾಡ್ತಾ ಇದ್ದಾರೆ, ಅದ್ರ ಪರ್ಫಾರ್ಮೆನ್ಸ್ ಹೆಂಗಿದೆ ಅಂದ್ರೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಹೋಗ್ಬೋದು. ಆಮೇಲೆ ಎಂಟ್ರಿ ಲೋಡ್ ಅಂದ್ರೆ ಈ ಮ್ಯೂಚುವಲ್ ಫಂಡ್ ಬೈ ಮಾಡ್ಬೇಕಾದ್ರೆ ಏನಾದ್ರು ಎಕ್ಸ್ಟ್ರಾ ಕಮಿಷನ್ ಇದೆಯಾ ಅಂತ, ಅದು ನೋ, ನಾಟ್ ಅಪ್ಲಿಕೇಬಲ್. ಎಕ್ಸಿಟ್ ಲೋಡ್ 1%, ಅಂದ್ರೆ ನೀವು 1 year ಒಳಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 1 year ಒಳಗೆ ನೀವು ಇದನ್ನ ಎಕ್ಸಿಟ್ ಮಾಡಿದ್ರೆ 1% ನಿಮಗೆ ಚಾರ್ಜ್ ಮಾಡ್ತಾರೆ. 1 year ಆದ್ಮೇಲೆ ಎಕ್ಸಿಟ್ ಮಾಡಿದ್ರೆ ಏನು ಚಾರ್ಜಸ್ ಇಲ್ಲ. ಸೊ ಆಮೇಲೆ ಇನ್ನೂ ಸ್ವಲ್ಪ ಬೇರೆ ಇನ್ಫಾರ್ಮೇಶನ್ ಇಲ್ಲಿದೆ, ಅದನ್ನೆಲ್ಲ ನೀವು ನೋಡ್ಕೋಬಹುದು. ಇದಾದ್ಮೇಲೆ ನಿಮಗೆ ಪಿಯರ್ ಕಂಪ್ಯಾರಿಸನ್ ಅಂದ್ರೆ ಕಂಪ್ಯಾರಿಟಿವ್ ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಕಂಪ್ಯಾರಿಸನ್ ಇಲ್ಲಿ ಕೊಟ್ಟಿರ್ತಾರೆ. ಅದಾದ್ಮೇಲೆ ನಿಮಗೆ ಪೋರ್ಟ್ಫೋಲಿಯೋ, ಇದನ್ನ ನೀವು ನೋಡ್ಲೇಬೇಕು. ಯಾವ ಪೋರ್ಟ್ಫೋಲಿಯೋದಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ. ಈ ಎಲ್ಲಾ ಕಂಪನೀಸು ನಿಫ್ಟಿ 50 ನಲ್ಲೇ ಲಿಸ್ಟ್ ಆಗಿರೋದ್ರಿಂದ ನಿಮ್ಗೆ ಏನು ಅಂತ ರಿಸ್ಕ್ ಇಲ್ಲ, ಎಲ್ಲ ಒಳ್ಳೊಳ್ಳೆ ಕಂಪನೀಸು ನೀವು ಇಲ್ಲಿ ನೋಡಬಹುದು. ಬಟ್ ಒಂದೊಂದು ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಒಂದೊಂದು ಸೆಕ್ಟರ್ ಪರ್ಫಾರ್ಮೆನ್ಸ್ ಚೆನ್ನಾಗಿರಲ್ಲ. ಇವಾಗ ನೋಡಿ ನಿಮ್ಗೆ ಗೊತ್ತಿರೋ ಹಾಗೆ ಬ್ಯಾಂಕಿಂಗ್ ಸೆಕ್ಟರ್ ಈಸ್ ನಾಟ್ ಪರ್ಫಾರ್ಮಿಂಗ್ ವೆರಿ ವೆಲ್. ಎಷ್ಟೊಂದು ಹಗರಣಗಳು ಆಯ್ತು, ನೀರವ್ ಮೋದಿದಾಯ್ತು, ಮತ್ತೆ ಇನ್ನೂ ಏನೇನೋ ಸ್ಕ್ಯಾಮ್ಗಳಾಯ್ತು. ಆ ತರ ಆಗಿರೋದ್ರಿಂದ ಎಷ್ಟೊಂದು ಬ್ಯಾಂಕ್ಸ್ ನೀವು ಗಮನಿಸಿದ್ರೆ ಫಸ್ಟ್ ಟೈಮ್ ಇನ್ ಸೋ ಮೆನಿ ಇಯರ್ಸ್ ದೇ ಹ್ಯಾವ್ ಡಿಕ್ಲೇರ್ಡ್ ಲಾಸಸ್, ಕ್ವಾರ್ಟರ್ಲಿ ಲಾಸಸ್. SBI ಡಿಕ್ಲೇರ್ ಮಾಡಿದೆ, ಆಕ್ಸಿಸ್ ಬ್ಯಾಂಕ್ ಡಿಕ್ಲೇರ್ ಮಾಡಿದೆ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಆಫ್ ಕೋರ್ಸ್ ಮಾಡಿದೆ ನೀರವ್ ಮೋದಿ ಕೇಸಿಂದ. ಸೊ ಈ ತರ ನೀವು ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಒಂದ್ಸತಿ ಪೋರ್ಟ್ಫೋಲಿಯೋ ನೋಡ್ಕೊಂಡು ಯಾವ ಸೆಕ್ಟರ್ ಅಲ್ಲೂ ಜಾಸ್ತಿ ಇನ್ವೆಸ್ಟ್ ಮಾಡಿದ್ದಾರೆ ಅದನ್ನೆಲ್ಲ ನೀವು ನಿಮ್ಗೂ ಒಂದು ಮಾರ್ಕೆಟ್ ಐಡಿಯಾ ಇರಬೇಕು.
ಮಾಡಬೇಕು, ಪೇಪರ್ ಓದಿ, ಇಂಥದನ್ನೆಲ್ಲ ಪಿಕ್ ಮಾಡಬೇಕು. ನಿಮಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ಇದೆಲ್ಲ ನಿಮ್ಗೆ ಆಟೋಮೆಟಿಕ್ ಆಗಿ ಪಿಕ್ ಆಗುತ್ತೆ. ಇದನ್ನೆಲ್ಲ ಅಬ್ಸರ್ವೇಷನ್ ಇಟ್ಕೊಂಡು ನೀವು ಇದೆಲ್ಲ ಮಾಡಿದ್ರೆ ನೀವು ಒಂದು ಸ್ಟ್ರೀಮ್ ಲೈನ್ ಆಗಿ ಮಾಡ್ಬೋದು. ಬಟ್ ಸ್ಟಿಲ್ ಮ್ಯೂಚುವಲ್ ಫಂಡ್ ಅಲ್ಲಿ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದಕ್ಕೆ ನಾನು ನಿಮ್ಗೆ ಹೇಳ್ತಿರೋದು 99% ನಿಮಗೆ ರಿಟರ್ನ್ ಸಿಗುತ್ತೆ ಮ್ಯೂಚುವಲ್ ಫಂಡ್ ಅಲ್ಲಿ. ಎಲ್ಲೋ ಯಾವುದೋ ಒಂದು ಅಪ್ಪಿತಪ್ಪಿ ಯಾವುದೋ ಒಂದು ಮ್ಯೂಚುವಲ್ ಫಂಡ್ ಚೆನ್ನಾಗಿ ಪರ್ಫಾರ್ಮ್ ಮಾಡಲ್ಲ. ನೀವು ಬೇಕಾದ್ರೆ ಚೆಕ್ ಮಾಡ್ತು ಅಂದ್ರೆ ಮೋಸ್ಟ್ ಆಫ್ ದ ಮ್ಯೂಚುವಲ್ ಫಂಡ್ ಓವರ್ 3 years ಹ್ಯಾವ್ ಗಿವನ್ ವೆರಿ ಗುಡ್ ರಿಟರ್ನ್ಸ್. ಇದು ನನ್ನ ಎಕ್ಸ್ಪೀರಿಯನ್ಸ್. ಇಲ್ಲಿ ಇನ್ನೊಂದು ಸ್ವಲ್ಪ ವಿಡಿಯೋಸ್ ಅದೆಲ್ಲ ಇರುತ್ತೆ, ಇದೇನು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ. ಸೊ ಬೇಸಿಕಲಿ ನೀವು ಇಷ್ಟೆಲ್ಲ ಚೆಕ್ ಮಾಡ್ಕೊಂಡು ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ಕೋಬಹುದು. ಸೊ ಇನ್ನೊಂದು ಇಂಪಾರ್ಟೆಂಟ್ ಡೈರೆಕ್ಟ್ ಹಾಗೂ ರೆಗ್ಯುಲರ್ ಮ್ಯೂಚುವಲ್ ಫಂಡ್. ಇದು ಏನಕ್ಕೆ ಇಂಪಾರ್ಟೆಂಟ್ ಅಂತ ಅಂದ್ರೆ ನಿಮಗೆ ತೋರಿಸ್ತೀನಿ. ಸೊ ಫಸ್ಟ್ ಆಫ್ ಆಲ್ ಡೈರೆಕ್ಟ್ ಹಾಗೂ ರೆಗ್ಯುಲರ್ ಮ್ಯೂಚುವಲ್ ಫಂಡ್ ಡಿಫರೆನ್ಸ್ ಏನು ಅಂತ ನಿಮ್ಗೆ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ಡೈರೆಕ್ಟ್ ಮತ್ತು ರೆಗ್ಯುಲರ್ ಪ್ಲಾನ್ ಬಗ್ಗೆ ನಿಮ್ಗೆ ಹೇಳ್ತೀನಿ. ಈಗ ನೀವು ಆದಿತ್ಯ ಬಿರ್ಲಾ ಸನ್ ಲೈಫ್ ಮ್ಯೂಚುವಲ್ ಫಂಡ್ ತಗೋಬೇಕು ಅಂತಿರ್ತೀರಾ. 2 ರೀತಿ ಇದೆ. ಒಂದು, ನೀವು ಅಕಸ್ಮಾತ್ ಯಾವುದೇ ಬ್ಯಾಂಕ್ ಹೋದ್ರು, ನಿಮ್ಮ HDFC ಬ್ಯಾಂಕ್ ಅಥವಾ SBI, ಆಕ್ಸಿಸ್ ಬ್ಯಾಂಕ್, ಯಾವುದೇ ಒಂದು ಬ್ಯಾಂಕ್ ಹೋದ್ರು ಅಲ್ಲಿ ನಿಮಗೆ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಸಿಗ್ತಾರೆ. ಅವ್ರ ಹತ್ರ ನೀವು ಪರ್ಚೇಸ್ ಮಾಡಿದ್ರೆ ಯಾವಾಗ್ಲೂ ಹೇಳ್ತೀನಿ, ಅವ್ರು ನಿಮಗೆ ರೆಗ್ಯುಲರ್ ಪ್ಲಾನ್ ನಿಮಗೆ ತಗಲಾಕೋದು. ರೆಗ್ಯುಲರ್ ಪ್ಲಾನ್ ಅಂದ್ರೆ ಆ ಒಬ್ಬ ಏಜೆಂಟ್ ಗೆ ಇನ್ವೆಸ್ಟ್ಮೆಂಟ್ ಹೌಸ್ 1% ಕಮಿಷನ್ ಕೊಡುತ್ತೆ. ನಿಮ್ ಕೈಯಿಂದ ಏನು ಹೋಗಲ್ಲ. ಆ ಮ್ಯೂಚುವಲ್ ಫಂಡ್ ಹೌಸ್ ಆ ಒಂದು ಬ್ಯಾಂಕಿನ ಇನ್ವೆಸ್ಟ್ಮೆಂಟ್ ಏಜೆಂಟ್ ಗೆ ಅಥವಾ ಆ ಒಂದು ಬ್ಯಾಂಕ್ ಗೆ 1% ಕಮಿಷನ್ ಕೊಡುತ್ತೆ. ದಟ್ ಈಸ್ ರೆಗ್ಯುಲರ್ ಫಂಡ್. ಸೊ ರೆಗ್ಯುಲರ್ ಫಂಡ್ ಅಲ್ಲಿ ಯಾವಾಗ್ಲೂ ಕಮಿಷನ್ ಇನ್ವಾಲ್ವ್ ಆಗಿರುತ್ತೆ. ನೀವು ಕೊಡದೇ ಇರ್ಬೋದು, ಮ್ಯೂಚುವಲ್ ಫಂಡ್ ಹೌಸ್ ಕೊಟ್ಟೆ ಕೊಡುತ್ತೆ. ಡೈರೆಕ್ಟ್ ಮ್ಯೂಚುವಲ್ ಫಂಡ್ ಅಂದ್ರೆ ನೀವೇ ಡೈರೆಕ್ಟ್ ಆಗಿ ಮ್ಯೂಚುವಲ್ ಫಂಡ್ ಹೌಸ್ ವೆಬ್ಸೈಟ್ ಇಂದ ಹೋಗಿ ಪರ್ಚೇಸ್ ಮಾಡೋದು. ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಮಿಡಲ್ ಮ್ಯಾನ್ ಇಲ್ದೇ ಇರೋದ್ರಿಂದ ನಿಮಗೆ 1% ಜಾಸ್ತಿ ರಿಟರ್ನ್ ಸಿಗುತ್ತೆ. ನೀವು ಇಲ್ಲೇ ನೋಡಬಹುದು. ಇಲ್ಲಿ ನೋಡಿ, ABSL, B&, PSU, DF, DP ಅಂತ ಒಂದು ಫಂಡ್ ಇದೆ. ಇದ್ರ ಬಗ್ಗೆ ಡೀಟೇಲ್ಸ್ ನನಗೆ ಗೊತ್ತಿಲ್ಲ. ಬಟ್ ನೀವು ಏನ್ ಗಮನಿಸಬೇಕು ಅಂದ್ರೆ ಇದ್ರ ಕೆಳಗಡೆ ನಿಮಗೆ ಇದು DP ಅಂದ್ರೆ ಡೈರೆಕ್ಟ್ ಪ್ಲಾನ್, ಅದ್ರ ಕೆಳಗಡೆ ರೆಗ್ಯುಲರ್ ಪ್ಲಾನ್. ಎರಡು ಗ್ರೋತ್, ಡಿವಿಡೆಂಡ್ ಅಲ್ಲ, ಎರಡು ಗ್ರೋತ್ ಆಪ್ಷನ್ಸ್. ಪೋರ್ಟ್ಫೋಲಿಯೋ ಸೇಮ್ ಇರುತ್ತೆ, ಎಲ್ಲಾನು ಸೇಮ್ ಇರುತ್ತೆ. ಬಟ್ ನೀವ್ ಏನ್ ಗಮನಿಸಬೇಕು ಅಂದ್ರೆ ಈ ಮ್ಯೂಚುವಲ್ ಫಂಡ್ NAV ರೆಗ್ಯುಲರ್ ಪ್ಲಾನ್ ಅಂದ್ರೆ ನೀವು ಮಿಡಲ್ ಮ್ಯಾನ್ ಇಂದ ಪರ್ಚೇಸ್ ಮಾಡಿರೋದು, ಇದ್ರ ರಿಟರ್ನ್ ನಿಮಗೆ 51.14. ಅದೇ ನೀವು ಡೈರೆಕ್ಟ್ ಪ್ಲಾನ್ ಪರ್ಚೇಸ್ ಮಾಡಿದ್ರೆ ನಿಮಗೆ 52.67. ಸೊ ಯಾವಾಗ್ಲೂ ನೀವು ಡೈರೆಕ್ಟ್ ಪ್ಲಾನ್ ನೇ ಪರ್ಚೇಸ್ ಮಾಡಬೇಕು. ಇನ್ನೊಂದು ನಿಮ್ಗೆ ಹೇಳ್ತೀನಿ, ಎರಡೂ ನಾನು ಓಪನ್ ಮಾಡ್ತೀನಿ. ಇದು ರೆಗ್ಯುಲರ್ ಪ್ಲಾನ್. ಇದು October 28, 1999 ಸ್ಟಾರ್ಟ್ ಆಗಿದೆ ರೆಗ್ಯುಲರ್ ಪ್ಲಾನ್. ಓಕೆ, ನಾವೀಗ ಡೈರೆಕ್ಟ್ ಪ್ಲಾನ್ ನೋಡೋಣ. ಡೈರೆಕ್ಟ್ ಪ್ಲಾನ್ ಸ್ಟಾರ್ಟ್ ಆಗಿದ್ದು 2013 ಅಲ್ಲಿ. ಓಕೆ, January 1st, 2013. ಸೊ ಇಲ್ಲೇ ನೀವು ನೋಡಬಹುದು ಎಂತ ಕ್ಯಾಚ್ ಇದೆ ನೋಡಿ. ನೀವು ರೆಗ್ಯುಲರ್ ಪ್ಲಾನ್ 1999, ನೀವು ಫಾರ್ ಎಕ್ಸಾಂಪಲ್ 99 ಅಲ್ಲಿ ಶುರುವಾಯಿತು, 2001 ಅಥವಾ 2002 ಇನ್ವೆಸ್ಟ್ ಮಾಡಿದೀರಾ ಅಂತ ಇಟ್ಕೊಳ್ಳೋಣ. ಆವಾಗ ಇನ್ವೆಸ್ಟ್ ಮಾಡಿದ ಮ್ಯೂಚುವಲ್ ಫಂಡ್ ಇವತ್ತು ಎಷ್ಟಿದೆ? 51.14. ಅದೇ ನೀವು ಇಲ್ಲಿ ನೋಡಿ ಡೈರೆಕ್ಟ್ ಪ್ಲಾನ್ ಅಲ್ಲಿ ಇನ್ವೆಸ್ಟ್ ಮಾಡಿ. ಇದು ಸ್ಟಾರ್ಟ್ ಆಗಿದ್ದು ತೀರಾ ಇತ್ತೀಚೆಗೆ ಅಂದ್ರೆ 2013. ಅದು 99, ಇದು 2013 ಅಲ್ಲಿ ಸ್ಟಾರ್ಟ್ ಆಗಿದ್ರು ಇದ್ರ ಗ್ರೋತ್ ನೋಡಿ. ನಿಮ್ಗೆ 52 ರೂಪೀಸ್ 67 ಪೈಸೆ ಸಿಗ್ತಾ ಇದೆ. ಸೊ ಇದು 99 ಅಲ್ಲಿ ಶುರುವಾಗಿ 51 ರೂಪೀಸ್, ಇದು 2013 ಅಲ್ಲಿ ಶುರುವಾಗಿ 52 ರೂಪೀಸ್. ಸೊ ಇದೇ ಡೈರೆಕ್ಟ್ ಹಾಗೂ ರೆಗ್ಯುಲರ್ ಪ್ಲಾನ್ ನ ಡಿಫರೆನ್ಸ್. ಸೊ ರೂಲ್ ನಂಬರ್ 1, ಮ್ಯೂಚುವಲ್ ಫಂಡ್ ನ ಯಾವಾಗ್ಲೂ ಡೈರೆಕ್ಟ್ ಪ್ಲಾನ್ ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡಿ. ಯಾವತ್ತು ಬ್ಯಾಂಕ್ ಅಲ್ಲಿ ಹೋಗಿ ಪರ್ಚೇಸ್ ಮಾಡಲೇಬೇಡಿ. ಸ್ವಲ್ಪ ರಿಟರ್ನ್ ತುಂಬಾನೇ ಡಿಫರೆನ್ಸ್ ಆಗುತ್ತೆ. ನೀವು ಅನ್ಕೋಬಹುದು ಏನಪ್ಪ ₹1 ಡಿಫರೆನ್ಸ್ ತಾನೆ. ಬಟ್ ಇದು ಟೈಮ್ ಪೀರಿಯಡ್ ನೀವು ನೋಡಿದ್ರೆ ಅದು ಶುರುವಾಗಿದ್ದು 99 ಅಲ್ಲಿ, ಇದು ಶುರುವಾಗಿದ್ದು 2013 ಅಲ್ಲಿ. ನಿಮ್ಗೆ ಶಾರ್ಟ್ ಪೀರಿಯಡ್ ಅಲ್ಲಿ 52 ರೂಪೀಸ್ ಕೊಟ್ಟಿದೆ, ಲಾಂಗ್ ಪೀರಿಯಡ್ ಅಲ್ಲಿ 51 ರೂಪೀಸ್ ಕೊಟ್ಟಿದೆ. ಸೊ ಇಲ್ಲೇ ನಿಮ್ಗೆ ಗೊತ್ತಾಗುತ್ತೆ. ಇದು ನೀವು ಯಾವುದೇ ಒಂದು ಮ್ಯೂಚುವಲ್ ಫಂಡ್ ಅಲ್ಲಿ ನೀವು ರೆಗ್ಯುಲರ್ ಡೈರೆಕ್ಟ್ ಪ್ಲಾನ್ ಅಲ್ಲಿ ಹೋಗಿ ನೋಡಿದ್ರು ನಿಮ್ಗೆ ಈ ಡಿಫರೆನ್ಸ್ ಸಿಕ್ಕೇ ಸಿಗುತ್ತೆ. ಸೊ ಇದು ಎಷ್ಟೋ ಜನ ಗೊತ್ತಿಲ್ಲ. ಇದನ್ನ ಗಮನದಲ್ಲಿ ಇಟ್ಕೊಂಡು ನೀವು ಇನ್ವೆಸ್ಟ್ ಮಾಡಬೇಕು. ಸೊ ನಾನು ಹೇಳ್ತಾರ ಬ್ಯಾಂಕ್ ಹೋಗ್ಬೇಡಿ, ಮ್ಯೂಚುವಲ್ ಫಂಡ್ ಹೌಸ್. ನಿಮಗೆ ಗೂಗಲ್ ಅಲ್ಲಿ ಆದಿತ್ಯ ಬಿರ್ಲಾ ಸನ್ ಲೈಫ್ ಮ್ಯೂಚುವಲ್ ಫಂಡ್ ಅಂತ ಹೊಡೆದ್ರೆ ಅವ್ರ ವೆಬ್ಸೈಟ್ ಸಿಗುತ್ತೆ. ಅಲ್ಲೋಗಿ ನೀವೇ ರಿಜಿಸ್ಟರ್ ಮಾಡ್ಕೊಂಡು 5 ನಿಮಿಷದಲ್ಲಿ ರಿಜಿಸ್ಟರ್ ಆಗುತ್ತೆ. ನೀವು ಮೊದಲೇ ಈ ವೆರಿಫಿಕೇಶನ್ ಮಾಡಿದ್ರೆ ಪೇಪರ್ಲೆಸ್ ಆಗಿ ನೀವು ಇನ್ವೆಸ್ಟ್ಮೆಂಟ್ ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಮಾಡಬಹುದು. ಈ ವೆರಿಫೈ ಆಗಿಲ್ಲ ಅಂದ್ರೂ ನೀವು ಇನ್ವೆಸ್ಟ್ ಮಾಡಬಹುದು. ಬಟ್ ಅದನ್ನ ವಿಡ್ರಾ ಮಾಡಬೇಕು ಅಂದ್ರೆ ನಿಮ್ದು KYC ಆಗಿರಲೇಬೇಕು. ಸೊ ಅದು ಎಲ್ಲ ಯಾವುದೇ ಬ್ಯಾಂಕ್ ಅಲ್ಲಿ ಹೋಗಿ ನೀವು ಈ KYC ಒಂದ್ಸತಿ ಮಾಡಿಸಿದ್ರೆ ಇಟ್ಸ್ ಅ ಒನ್ ಟೈಮ್ ಆಕ್ಟಿವಿಟಿ. ಒಂದ್ಸತಿ ಮಾಡಿಸಿದ್ರೆ ನಿಮಗೆ ವೆರಿಫೈ ಆಗೋಗುತ್ತೆ. ಆಮೇಲೆ ನೀವು ಯಾವುದೇ ಮ್ಯೂಚುವಲ್ ಫಂಡ್ ಯಾವುದೇ ಪೋರ್ಟಲ್ ಇಂದ ಹೋಗಿ ಪರ್ಚೇಸ್ ಮಾಡಬಹುದು ವಿತೌಟ್ ಎನಿ ಪೇಪರ್ ಡಾಕ್ಯುಮೆಂಟ್.